ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕಿಡ್ಸ್ ಫೇವ್ರೆಟ್ ಬೇಕ್ರಿ ಸ್ಟೈಲ್ ಡೋನಟ್ಸ್. ಇದು ತುಂಬ ಈಸಿ ರೆಸಿಪಿ ಮತ್ತು ಇದು ತುಂಬ ಸಾಫ್ಟ್ ಮತ್ತು ಫ್ಲಫಿಯಾಗಿ ಬರುತ್ತೆ, ಸೇಮ್ ಬೇಕ್ರಿ ಸ್ಟೈಲಲ್ಲಿ. ಬೇಕ್ರಿಯಲ್ಲಿ ಏನೂ ಇಲ್ಲ ಅಂದರೂ 140 ರೂಪೀಸ್ ಕೊಡಬೇಕು ನಾವು ಡೋನಟ್ಗೆ. ಅದೇ ಮನೆಯಲ್ಲಿ ತುಂಬ ಕಡಿಮೆ ಕಾಸ್ಟಲ್ಲಿ, ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ತುಂಬ ಕಿಡ್ಸಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ. ಇದನ್ನು ಮಾಡೋದಕ್ಕೆ ಫಸ್ಟ್ ಒಂದು ಬೌಲ್ ತಗೊಳ್ಳಿ. ಅದರಲ್ಲಿ 1/2 ಕಪ್ಪಷ್ಟು ಲೂಕ್ ವಾರ್ಮ್ ವಾಟರ್ ಆ್ಯಡ್ ಮಾಡಿ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ಡಿಸಾಲ್ವ್ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಈಸ್ಟ್ ಆ್ಯಡ್ ಮಾಡಿ. ಇದು ಎಲ್ಲಾದರೂ ಸಿಗುತ್ತೆ ಈಸ್ಟು, ರಿಲಯನ್ಸ್ ಮಾರ್ಟಲ್ಲಿ ತಂದಿರೋದು ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಫರ್ಮೆಂಟ್ ಆಗಕ್ಕೆ ಬಿಡಿ. ಇವಾಗ ಇದು ಫರ್ಮೆಂಟ್ ಆಗಿದೆ, ಇದನ್ನು ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬೌಲಿಗೆ 2 ಎಗ್ಸನ್ನು ಆ್ಯಡ್ ಮಾಡಿದ್ದೀನಿ. ನೀವು ಎಗ್ಸನ್ನು ಆ್ಯಡ್ ಮಾಡಲ್ಲ ಅಂದರೆ ನೀವು ಕರ್ಡನ್ನು 1 ಕಪ್ ಕರ್ಡ್ ಆ್ಯಡ್ ಮಾಡ್ಬೋದು. ಅದಕ್ಕೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ಡಿಸಾಲ್ವ್ ಆದಮೇಲೆ ಅದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ. ಸಾಲ್ಟ್ ಏನಕ್ಕಂದರೆ ತುಂಬ ಸ್ವೀಟ್ ಇರುತ್ತಲ್ಲ, ಅದು ಸ್ವಲ್ಪ ಸ್ವೀಟ್ನೆಸ್ನ ಕಟ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಕಪ್ಸಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಆ್ಯಡ್ ಮಾಡಿದ್ದೀನಿ. ಬೇಕಿಂಗ್ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸ್ಟೇಜಲ್ಲಿ ನನಗೆ 1 ಕಪ್ ಮೈದಾ ಹಿಟ್ಟು ಹಿಡಿಯುತ್ತೆ ಅನಿಸ್ತು, ಸೊ ನಾನು 1 ಕಪ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ 3 ಕಪ್ಸ್ ಆಫ್ ಮೈದಾ ಹಿಟ್ಟು ಆ್ಯಡ್ ಮಾಡಿದ್ದೀನಿ, 2 ಮೊಟ್ಟೆ. ನೆಕ್ಸ್ಟ್ ನಾವು ಈಸ್ಟಿನ ಮಿಕ್ಸ್ಚರ್ ಇತ್ತಲ್ಲ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಕೈಯಿಂದ ಒಂದು ಸಾಫ್ಟ್ ಡೋ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು 2 ಅವರ್ಸ್ ಫರ್ಮೆಂಟ್ ಆಗಕ್ಕೆ ಬಿಡಿ. ನೆಕ್ಸ್ಟ್ 2 ಅವರ್ಸ್ ಆದಮೇಲೆ ಇದು ಡಬಲ್ ಸೈಜ್ ಆಗಿರುತ್ತೆ ನೋಡಿ. ಈಗ ಇದನ್ನು ಪಂಚ್ ಮಾಡಿ ಇದರ ಏರನ್ನು ರಿಮೂವ್ ಮಾಡಿ ಒಂದು ಡೋ ರೆಡಿ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಬಾಲ್ಸ್ ಆಗಿ ಕಟ್ ಮಾಡಿ ಡೋನಟ್ ಶೇಪಿಗೆ ಕೊಡಬೇಕು ನೋಡಿ. ಈ ಥರ ಕೈಯಿಂದನೇ ನೀವು ಸ್ವಲ್ಪ ಸಾಫ್ಟ್ ಮಾಡಿ ಬಾಟಲ್ದು ಲಿಡ್ ಇರುತ್ತಲ್ಲ ಅದರಲ್ಲಿ ನೀವು ಡೋನಟ್ ಶೇಪನ್ನು ಕೊಡ್ಬೋದು. ನಿಮ್ಮ ಹತ್ರ ಕಟರ್ ಇದೆ ಅಂದರೆ ನೀವು ಅದರಲ್ಲಿ ಕೊಡ್ಬೋದು. ನನ್ನ ಹತ್ರ ಇತ್ತಿಲ್ಲ, ಸೊ ನಾನು ಬಾಟಲ್ನ ಲಿಡ್ಡಿಂದ ಇದರ ಶೇಪನ್ನು ಕೊಟ್ಟಿದ್ದೀನಿ. ನೀವು ಈ ಥರನೇ ಕೈಯಿಂದ ಸೈಡ್ಸನ್ನು ಮಧ್ಯಕ್ಕೆ ತಂದು ಸ್ವಲ್ಪ ರೌಂಡ್ ಮಾಡಿ, ಕ್ರ್ಯಾಕ್ಸ್ ಇಲ್ದೋ ಥರ ಅದಕ್ಕೆ ಬಾಟಲಿಂದ ಲಿಡ್ಡಿಂದ ಸ್ವಲ್ಪ ಮಧ್ಯದಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಡೋನಟ್ ಶೇಪ್ ಬರುತ್ತೆ ನೋಡಿ. ಸೇಮ್ ಅದೇ ಶೇಪ್ ಇರುತ್ತೆ. ಅದನ್ನೆಲ್ಲ ಒಂದು ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಕವರ್ ಮಾಡಿ ಮತ್ತೆ 2 ಅವರ್ಸ್ ಬಿಡಿ. ಮತ್ತೆ 2 ಅವರ್ಸ್ ಆದಮೇಲೆ ಅದು ಮತ್ತೆ ಡಬಲ್ ಸೈಜ್ ಆಗಿರುತ್ತೆ ನೋಡಿ. ನೆಕ್ಸ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಡೋನಟ್ ಆ್ಯಡ್ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸುಟ್ಟೋಗುತ್ತೆ, ಒಳಗಡೆ ಬೆಂದಲ್ಲ. ಡೋನಟ್ಸ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ 1 by 1 ಡೋನಟ್ಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದೆ ಅಂದರೆ ನೀವು ಬಟರ್ ಪೇಪರ್ ಮೇಲೆ ಹಾಕು ಕೂಡ ಫ್ರೈ ಮಾಡ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಹಾಗೇ. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ಇದು. ನಮ್ಮ ಮಕ್ಕಳಂತೂ ನಂಬಲೇ ಇಲ್ಲ ಇದು ಮನೇಲಿ ನಾನು ರೆಡಿ ಮಾಡಿರೋದು ಅಂತ. ನನ್ನ ಹತ್ರ ಡೆಕೋರೇಟ್ ಮಾಡೋಕ್ಕೇನು ಫ್ಯಾನ್ಸಿ ಐಟಮ್ಸ್ ಇರಲಿಲ್ಲ, ಸೊ ನಾನು ಜಸ್ಟ್ ಡೈರಿ ಮಿಲ್ಕ್ ಮೆಲ್ಟ್ ಮಾಡಿ ಅದರಲ್ಲಿ ಡಿಪ್ ಮಾಡಿದೆ. ನಿಮ್ಮ ಹತ್ರ ಸ್ಪ್ರಿಂಕಲ್ಸ್ ಏನಾದರೂ ಇದ್ದರೆ ನೀವು ಅದ್ರ ಮೇಲೆ ಹಾಕಿ ಸರ್ವ್ ಮಾಡಿ. ನಿಜವಾಗ್ಲೂ ತುಂಬ ಸಾಫ್ಟಾಗಿ, ತುಂಬ ಫ್ಲಫಿಯಾಗಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಜಾಸ್ತಿ ಸ್ವೀಟು ಇರಲಿಲ್ಲ. ನೀವು ಕೂಡ ಆರಾಮಾಗಿ 1, 2, 3 ತಿನ್ಬೋದು. ಸೊ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಮ್ಮ ಫೀಡ್ಬ್ಯಾಕನ್ನು ಕೂಡ ಶೇರ್ ಮಾಡಿ. ನನಗೆ ಇನ್ನೂ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬಾಯ್ ಬಾಯ್, ಟೇಕ್ ಕೇರ್.